ಪ್ರತಿಯೊಬ್ರು ಸೌಜನ್ಯನ್ ಪರವಾಗಿ ಧ್ವನಿ ಎತ್ತಬೇಕು, ಸೌಜನ್ಯ ನ್ಯಾಯ ಕೊಡಿಸ್ಬೇಕು. ಸೌಜನ್ಯ ಕೇಸ್ ಏನಿದೆ ಅದು ಮರುಪರಿಶೀಲನೆ ಮಾಡಿ ಸೌಜನ್ಯ ಆತ್ಮಕ್ ಶಾಂತಿ ಸಿಗ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ನಾನಂತಲ್ಲ, ನನ್ನಂತ ಎಷ್ಟೋ ಹೆಣ್ಮಕ್ಳು, ಕಾಲೇಜ್ ಹೆಣ್ಮಕ್ಳಾಗಿರ್ಬೋದು, ಮನೇಲಿರೋ ಗೃಹಿಣಿ ಆಗಿರ್ಬೋದು, ವಯಸ್ಸಾಗಿರೋ ಹೆಣ್ಮಕ್ಳೇ ಆಗಿರ್ಬೋದು, ಬನ್ನಿ ಸೌಜನ್ಯಕ್ಕೋಸ್ಕರ ನ್ಯಾಯ ಕೊಡಿಸಿ. ಇವತ್ತು ಸೌಜನ್ಯ, ನಾಳೆ ಬೇರೆ ಮಕ್ಕಳು, ಬೇರೆ ಹೊರದೇಶದಿಂದ ಬಂದಿರೋ ಮಕ್ಳಿಗೂ ಈ ತರ ಆಗುತ್ತೆ, ಆಗಬಹುದು. ಅದಕ್ಕಾಗಿ ನಾವ್ ಇವತ್ತಿಂದಾನೆ ಏನ್ ನಮ್ ದೇಶದಲ್ಲಿ ನಡೀತಿದೆ ಅನ್ಯಾಯನ ಅದನ್ನ ಖಂಡಿಸಿ ಮುಂದೆ ಹೆಣ್ಮಕ್ಳಿಗೆ ರಕ್ಷಣೆಗೋಸ್ಕರ ನಾವ್ ಇವತ್ತಿಂದಾನೆ ಹೋರಾಟ ಮಾಡಿದ್ರೆ ನಾಳೆ ನಮ್ಮ ಮಕ್ಳು, ಅವ್ರ ಮಕ್ಳು ಸ್ವತಂತ್ರವಾಗಿ ತಿರುಗಾಡ್ಬೋದು. ನಮ್ಗೇನ್ ಸ್ವತಂತ್ರ ಸಿಕ್ಕಿದೆ ಅಂತ ನಾವು 15ಕ್ಕೆ ಸ್ವತಂತ್ರ ಆಚರಣೆ ಮಾಡ್ತೀವಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಲ್ಲೂ ಸ್ವತಂತ್ರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಈ ತರ ಭ್ರಷ್ಟ ಸರ್ಕಾರಗಳು ಬಂದ್ರೆ ಯಾವ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಗುತ್ತೆ ಹೇಳಿ? ಯಾವ ಹೆಣ್ಮಕ್ಳು ಸಿಗಲ್ಲ. ಹಾಗಾಗಿ ನಮ್ಮ ಸ್ವತಂತ್ರ ನಮ್ ಕೈಲೇ ಇಟ್ಕೊಂಡು ನಾವೇ ಹೋರಾಟಕ್ಕೆ ನಿಂತ್ಕೊಂಡ್ರೆ ಯಾವ ಸರ್ಕಾರನು ನಮ್ ಮುಂದೆನೂ ಬರಲ್ಲ, ಯಾರು ನಮ್ಮನ್ನ ಬೆರಳೆತ್ತನು ತೋರ್ಸಲ್ಲ. ದಯವಿಟ್ಟು ಇದ್ರಲ್ಲಿ ನಾನು ಕೇಳ್ಕೊಳೋದೇನು ಅಂತಂದ್ರೆ, ಪ್ರತಿಯೊಂದು ಹೆಣ್ಮಕ್ಳುನು ಸೌಜನ್ಯ ಪರವಾಗಿ ನಿಂತ್ಕೊಳ್ಳಿ, ಸೌಜನ್ಯಕ್ಕೆ ನ್ಯಾಯ ಕೊಡ್ಸೋಣ. ಇದಕ್ಕೆ ಒಂದು ಉಗ್ರ ಹೋರಾಟನೇ ಆಗ್ಲಿ, ಉಡುಪಿ ಆಗ್ಲಿ, ಮಂಗಳೂರಾಗ್ಲಿ, ಕಾರವಾರ, ಇಂತ ಹಲವಾರು ದೇಶಗಳಲ್ಲೆಲ್ಲ ಸೌಜನ್ಯನ ಪರವಾಗಿ ಯುದ್ಧನೇ ನಡೀತಾ ಇದೆ. ನಾವು ಇದ್ರಲ್ಲಿ ಪಾಲ್ಗೊಳ್ಳೋಣ. ಶ್ರೀ ಕ್ಷೇತ್ರ ಅನ್ನಿಸ್ಕೊಂಡಿರೋ ಧರ್ಮಸ್ಥಳ, ಉಜ್ರೆ, ಈ ಕಡೆ ಸಣ್ಣ ಪುಟ್ಟ ಗ್ರಾಮ, ಹಳ್ಳಿಗಳು, ಊರು, ಇಂಥ ಪ್ರತಿಯೊಂದು ಕಡೆ ಸೌಜನ್ಯ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಅಲ್ಲೂ ಸೌಜನ್ಯಗೆ ಬೆಲೆನೇ ಸಿಕ್ಕಿಲ್ಲ, ಅಂದ್ರೆ ಅವಳಿಗೆ ನ್ಯಾಯನೇ ಸಿಕ್ಕಿಲ್ಲ. ಏನ್ ಇಲ್ಲಿಂದ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡ್ ಬರೋ ಟೈಮಲ್ಲಿ ಸ್ನೇಹಿತರ ಜೊತೆ ಬರ್ಬೇಕಾದ್ರೆ ಸೌಜನ್ಯಗೆ ಆಗಿರೋ ಅನ್ಯಾಯ ತುಂಬಾ ರೋಚಕವಾಗಿದೆ. ಬಟ್ ಯಾರು ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಏನ್ 13 ವರ್ಷದ ಹಿಂದೆ ಸೌಜನ್ಯಂಗ್ ಅನ್ಯಾಯ ಆಗಿತ್ತು, ಅವಾಗಿನ ಸರ್ಕಾರ ಆಗ್ಲಿ, ಆರಕ್ಷಕರಾಗ್ಲಿ ಸೌಜನ್ಯನ ಪರವಾಗಿ ಯಾಕೆ ನಿಂತ್ಕೊಂಡಿಲ್ಲ? ಯಾಕೆ ಅವ್ರಿಗೆಲ್ಲ ಅನ್ನಿಸ್ತಿಲ್ವಾ ಸೌಜನ್ಯ ಧರ್ಮಸ್ಥಳದ ಒಂದು ಹೆಣ್ಮಗು ಅಂತ? ಪ್ರತಿಯೊಂದು ಹೆಣ್ಮಕ್ಳುನು ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ, ಅವಾಗೂ ದೌರ್ಜನ್ಯಗಳಾಗಿದೆ, ಅಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿದೆ. ಅಲ್ಲಿಂದ ಸರ್ಕಾರ ಯಾಕೆ ಅದಕ್ಕೆ ಮುನ್ನೆಚ್ಚರಿಕೆ ಆಗಿ ಬೇರೆ ಹೆಣ್ಮಕ್ಳಿಗೆ ಆರೈಕೆಯಾಗಿ ನಿಂತ್ಕೊಂಡಿಲ್ಲ? ಆರಕ್ಷಕರದ್ದು ಕೆಲ್ಸ ಅದೇ ಅಲ್ವಾ? ಒಬ್ರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದನ್ನ ತಡೆಯೋದು, ಅದು ಅವ್ರ ವೃತ್ತಿ. ಆ ವೃತ್ತಿಗೆನೆ ಅವ್ರು ಅವಮಾನ ಮಾಡ್ಕೊಂಡಂಗಾಯ್ತು ಸೌಜನ್ಯನ್ ಕೇಸಲ್ಲಿ. ಯಾಕೆ ಆರಕ್ಷಕರು ನಿಮ್ಗೆ ಸೌಜನ್ಯನ್ ಪರವಾಗಿ ನಿಲ್ಬೇಕು ಅನ್ನಿಸ್ತಾ ಇಲ್ಲ? ಅವಾಗಿದ್ದ ಭಾಸ್ಕರ್ ರಾವ್ ಸರ್, ನಿಮ್ಗೆ ದಯವಿಟ್ಟು ಕೇಳ್ಕೊಂತಾ ಇದ್ದೀನಿ, ಅವತ್ತಿನ ಸರ್ಕಾರಕ್ಕೆ ನೀವಿದ್ರಿ ಆರಕ್ಷಕರಾಗಿ, ನಿಮ್ಮನೆಲ್ಲೂ ಹೆಣ್ಮಕ್ಳಿದ್ದಾರೆ, ಅಕ್ಕ ತಂಗಿ, ಅಕ್ಕ ಪಕ್ಕ ಮನೆಯವ್ರು ಇದ್ದೇ ಇರ್ತಾರಲ್ವಾ? ಯಾಕೆ ಸೌಜನ್ಯ ಪರವಾಗಿ ನೀವು ಮುಂದೆ ಬರ್ಲಿಲ್ಲ? ಯಾಕೆ ಹಿಂದಕ್ಕೆ ಹೋದ್ರಿ? ಈ ಸುಮಾರು ಅವರು ಮಹೇಶ್ ಶೆಟ್ಟಿ ಅನ್ನೋರು ನಮ್ಮ ನ್ಯೂಸ್ ಚಾನೆಲ್ ಗಳಿಗೆಲ್ಲ ಹೇಳ್ಕೊಂಡ್ ಬರ್ತಾನೆ ಇದ್ದಾರೆ, ಸೌಜನ್ಯಂಗ್ ಅನ್ಯಾಯ ಆಗಿದೆ, ಸೌಜನ್ಯಂಗ್ ಅನ್ಯಾಯ ಆಗಿದೆ, ಎಲ್ರೂ ಧ್ವನಿ ಎತ್ತಿ ಅಂತ. ಇಷ್ಟು 13 ವರ್ಷ ಆದ್ರೂ ನೀವ್ ಯಾಕೆ ಅವ್ರಿಗೆ ಪರವಾಗಿ ನಿಂತ್ಕೊಂತಾ ಇಲ್ಲ? ಅಂತದ್ ಏನ್ ರಹಸ್ಯ ಇದೆ ಧರ್ಮಸ್ಥಳದಲ್ಲಿ? ಅಥವಾ ದೊಡ್ಡವರು ಅಂತ ಅನ್ನಿಸ್ಕೊಂಡಿದಾರಲ್ಲ ಧರ್ಮದರ್ಶಿಗಳಾಗಿ ಹೆಗ್ಡೆ ಅವರು, ಅವ್ರಿಗೂ ಈ ಸರ್ಕಾರಕ್ಕಾಗ್ಲಿ ಆರಕ್ಷಕರಿಗಾಗ್ಲಿ ಏನಾದ್ರೂ ಲಿಂಕ್ ಇದೆಯಾ? ಯಾಕೆ ನೀವು ಸೌಜನ್ಯನ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ಏನಾಗಿದೆ ಸರ್ಕಾರಕ್ಕೆ? ದಯವಿಟ್ಟು ನಾವು ಇಡೀ ಕರ್ನಾಟಕ, ಇಡೀ ದೇಶ ಕೇಳ್ಕೊಂತಿರೋದೊಂದೇ, ಸೌಜನ್ಯಂಗ್ ನ್ಯಾಯ ಕೊಡಿ. ನಿರಪರಾಧಿ ಆಗಿರೋ ಸಂತೋಷನ್ನ ಅಪರಾಧಿ ಅಂತ ಹೇಳ್ಬಿಟ್ಟು 13 ವರ್ಷ ಜೈಲಲ್ಲಿ ಇಕ್ಕಿದ್ರಲ್ಲ, ಅವನ್ ತಾಯಿನ ಕಳ್ಕೊಂಡ, 13 ವರ್ಷದ ಯೌವನ ಕಳ್ಕೊಂಡ, 13 ವರ್ಷದಿಂದ ಅವನಿಗೆ ಏನು ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಿದ್ನಂತೆ, ಅದ್ 13 ವರ್ಷನೂ ಅವನು ಜೈಲಲ್ಲೇ ಕಳ್ದ್ಬಿಟ್ನಲ್ಲ. ಯಾಕೆ ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ನಿಮ್ಗೆಲ್ಲ ಅನ್ನಿಸ್ಲೇ ಇಲ್ವಾ ಆಗಿನ ಸರ್ಕಾರಕ್ಕೆ? ಯಾಕೆ ನೀವು ಅವನ್ಗ ಮೋಸ ಮಾಡಿದ್ರಿ? 13 ವರ್ಷ ಆದ್ಮೇಲೆ ಅವನು ನಿರಪರಾಧಿ ಅಂತ ಹೇಳಿದ್ರಲ್ಲ, ಅದೇ ಸೌಜನ್ಯ ತಂದೆ ತಾಯಿ ಸಂತೋಷ ನಿರಪರಾಧಿ ಅಂತಾನು ಹೇಳಿ ಅವ್ರ ಮಾತು ನೀವು ಧಿಕ್ಕರಿಸ್ಬಿಟ್ಟು ಅವನ ಜೈಲ್ಗೆ ಹಾಕಿದ್ರಲ್ಲ, ನಿಮ್ಗೊಂಚೂರು ಮನಸಾಕ್ಷಿ ಅನ್ನೋದಿದ್ಯಾ? ಯಾಕೆ ಅವ್ರಿಗೂ ಲೈಫ್ ಹಾಳು ಮಾಡಿದ್ದೀರಾ ನೀವು? ಇವತ್ತು 13 ವರ್ಷ ಆದ್ಮೇಲೆ ಜೈಲಿಂದ ಬಂದಿದ್ದಾನೆ, ಯಾವ್ದೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾನೆ, ಕಾರವಾರನು ಕಾರ್ಕಳ ಅಂತ ವಿಷಯ ನಾವು ಕೇಳಿದೀವಿ. ಅವ್ರಿಗೂ ಮೋಸ ಮಾಡ್ದಂಗ ಆಗಿಲ್ವಾ ನೀವು?
ಈ ಕೂಡ್ಲೆ ನಾವು ಇವಾಗಿನ ಈ ಸರ್ಕಾರ ಐತೆ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಈ ಮೂಲಕ ನಿಮ್ಮ ಹತ್ರ ನಾವು ಕೇಳ್ಕೊಳೋದ್ ಏನು ಅಂತಂದ್ರೆ ಆ ಹುಡುಗಿಗೆ ನ್ಯಾಯ ಕೊಡಿ, ಅವ್ರ ಅಪ್ಪ ಅಮ್ಮ ನ್ಯಾಯ ಕೊಡಿ, ಆ ಹುಡುಗಿಗೆ ಶಾಂತಿ ಸಿಗ್ಲಿ. ಆ ತರ ಇವತ್ತು ನೀವು ಕೊಡೋ ಸರ್ಕಾರದ ನೀವೇನು ಆ ಹುಡುಗಿಗೆ ಅಂದ್ರೆ ಅಪರಾಧಿಕ್ ಶಿಕ್ಷೆ ಕೊಡ್ತಿರೋ ಅದು ಇಡೀ ದೇಶಕ್ಕೆ ಗೊತ್ತಾಗ್ಬೇಕು. ಇನ್ನೊಂದ್ಸಲ ಯಾವ ಹೆಣ್ಮಕ್ಳಿಗೂ ಯಾವ ಗಂಡಸು ಕಣ್ಣೆತ್ತಿ ನೋಡ್ಬಾರ್ದು, ನೋಡ್ಕೂಡ್ದು. ಈ ತರ ಒಂದು ನೀವು ಶಿಕ್ಷೆ ಕೊಟ್ರೆ ಎಷ್ಟೋ ಹೆಣ್ಮಕ್ಳು ಇವತ್ತು ಧೈರ್ಯವಾಗಿ ಯಾವ್ದಾನ ಒಂದು ದೇವಸ್ಥಾನಕ್ಕೆ ಆಗ್ಲಿ, ಒಂದು ಲೈಬ್ರರಿಗೆ ಆಗ್ಲಿ, ಇನ್ನೆಲ್ಲ ಅವ್ರ ತವ್ರ ಮನೆಗೆ ಆಗ್ಲಿ ಹೋಗಕ್ಕೆ ಖುಷಿ ಆಗುತ್ತೆ. 6 ಗಂಟೆ ಆಗ್ತಿದ್ದಂಗೆ ಹೆಣ್ಮಕ್ಳಿಗೆ ಭಯ ಶುರು ಆಗುತ್ತೆ. ಈಗ್ಲೂ ಅಷ್ಟೇ ಸರ್, ಈಗ ಕೂಡ 6 ಗಂಟೆ ಈಚೆ ಹೋಗಕ್ಕೂ ನಮಗ್ ಭಯಾನೇ. ಆ ತರ ಆಗ್ಬಿಟ್ಟಿದೆ ಸರ್ಕಾರ. ಇವಾಗ ಈ ಸರ್ಕಾರ ಆದ್ರೂ ಮುಂದೆತ್ಕೊಳ್ಳಿ. ಏನ್ ಸೌಜನ್ಯ ಪ್ರಕರಣದಲ್ಲಿ ಅವಳಿಗೆ ಅನ್ಯಾಯ ಆಗಿದೆ, ಅವ್ರ ತಂದೆ ತಾಯಿಗೆ ಅನ್ಯಾಯ ಆಗಿದೆ, ಅವಳಿಗೆ ಶಾಂತಿ ಸಿಕ್ಕಿಲ್ಲ. ಪ್ರತಿಯೊಬ್ರು ಮನ್ಸಲ್ಲೂ ಸೌಜನ್ಯ ಇದ್ದಾಳೆ, ಪ್ರತಿಯೊಂದು ಮನೇಲೂ ಸೌಜನ್ಯ ಇದ್ದಾಳೆ. ಅವಳಿಗೆ ಈ ಕೂಡ್ಲೆ ಅವಳಿಗೆ ಶಾಂತಿ ಸಿಗ್ಲಿ, ಅವ್ರ ಅಪ್ಪ ಅಮ್ಮನ್ಗೆ ನ್ಯಾಯ ಸಿಗ್ಲಿ. ಸಿದ್ದರಾಮಯ್ಯ ಅವರೇ, ನೀವು ಮರು ತನಿಖೆ ಮಾಡಿ ಆ ಹುಡುಗಿಗೆ ಶಾಂತಿ ಕೊಡ್ಸಿ. ಆಮೇಲೆ ಏನ್ ಸಂತೋಷ್ 13 ವರ್ಷ ಜೈಲಲ್ಲಿ ಕಳೆದಿದ್ದಾನೆ, ಅಟ್ಲೀಸ್ಟ್ ಅವನಿಗೆ ನಮ್ಮ ಸರ್ಕಾರದ ಕಡೆಯಿಂದ ಏನೋ ಒಂದು ನಿಮ್ಮ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡಿ. ಇಲ್ಲ ಕೆಲ್ಸ ಆದ್ರೂ ಕೊಡಿ, ಇಲ್ಲ ಹಣದ ಸಹಾಯ ಆದ್ರೂ ಮಾಡಿ. ಇವಾಗ ಕೇಳಿ ಬರ್ತಿರೋ ಏನು ಅಂತಂದ್ರೆ ಸಂತೋಷ್ಗೆ ಆರೋಗ್ಯ ಸರಿ ಇಲ್ಲ ಅಂತ. ಅಟ್ಲೀಸ್ಟ್ ನೀವು ಸಂತೋಷ್ಗೆ ಟ್ರೀಟ್ಮೆಂಟ್ಗಾದ್ರೂ ನೋಡ್ಕೊಳ್ಳಿ. ಅವನಾದ್ರೂ ಒಂದ್ 10 ಜನಕ್ಕೆ ನಾನ್ ನಿರಪರಾಧಿ ಅವ್ನು ಸಾಯೋ ಟೈಮ್ ನಾನ್ ನಿರಪರಾಧಿಯಾಗಿ ಸತ್ತೆ ಅನ್ನೋದೊಂದು ಅವನ ಮನ್ಸಲ್ಲಿ ಇದ್ದೇ ಇರುತ್ತೆ. ಯಾರು ಅವನ್ನ ತಿರುಗಿ ನೋಡಿಲ್ಲ, ಯಾರು ಅವನ ಜೊತೆ ಮಾತಾಡಿಲ್ಲ ಅಂದ್ರೆ ಅವನು ಎಲ್ಲೋ ನಾನು ಅಪರಾಧಿ ಅನ್ನೋ ಗೊಂದಲದಲ್ಲೇ ಇದ್ದು ಸತ್ತೋಗ್ಬಿಡ್ತಾನೆ. ದಯವಿಟ್ಟು ಅದಕ್ ಮಾತ್ರ ನೀವು ಅವಕಾಶ ಕೊಡ್ಬೇಡಿ. ಯಾರು ದೊಡ್ಡ ಮನೆ ಅಂತ ಹೇಳ್ಕೊಂಡು ಆ ಹುಡ್ಗಿಗೆ ಅನ್ಯಾಯ ಮಾಡಿದಾರೋ, ಇದೇ ತರ ಎಷ್ಟೋ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ ಅಲ್ಲಿ. ಬಟ್ ಅದು ಬೆಳಕಿಗೆ ಇವಾಗ ಬರ್ತಾ ಇದೆ. ಅದು ಏನು ಮಹೇಶ್ ಶೆಟ್ಟಿ ಅನ್ನೋರು ಮೂಲಕ ಏನಲ್ಲಿ ಉಜ್ಜಯಿನಿನಲ್ಲಿ ಆಮೇಲೆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗ್ತಿರೋದು ಅದು ಇವಾಗ ನಮಗ್ ತಿಳಿದು ಬರ್ತಾ ಇದೆ. ದಯವಿಟ್ಟು ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಅದಕ್ಕೊಂದು ಬಗೆ ಹರಿಸ್ರಿ. ಆಮೇಲೆ ಇನ್ನೊಂದು ವಿಷಯ, ಹೆಗ್ಡೆ ಅವರೇ ದಯವಿಟ್ಟು ನಿಮ್ಗೆ ದೇವ್ರು ಅಂತ ಎಲ್ರು ಕೈ ಮುಗಿತಾ ಇದೀವಿ. ನೀವ್ ಆ ಸ್ಥಾನ ಪಡ್ಕೊಬೇಕು ಅಂತಂದ್ರೆ ನಿಮ್ ಮನೇಲಿರೋ ವಿಷದ ಹಾವನ್ನ ಜೈಲಿಗೆ ತಂದು ಹಾಕಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿ. ಆಮೇಲೆ ನಿಮ್ಗೆ ದೇವ್ರಕಿನ್ನ ಇನ್ನೂ ಹೆಚ್ಚಾಗಿ ಕೈ ಮುಗಿತಾರೆ ಜನನ. ನಮ್ ಸರ್ಕಾರ ಏನಿದೆ ಅದು SIT ತನಿಖೆಗೆ ಕೊಡಿ, ಸೌಜನ್ಯಗೆ ಶಾಂತಿ ಕೊಡೋಣ, ಅವ್ರ ಅಪ್ಪ ಅಮ್ಮಂಗೆ ನ್ಯಾಯ ಕೊಡ್ಸೋಣ. ಹಾಗೆ ಮುಂದ್ ಯಾವ ಮಕ್ಳಿಗೂ ಈ ತರ ಆಗದೆ ಇರೋ ತರ ಈ ಸರ್ಕಾರ ಮುಂದೆಚ್ಕೊಂಡು ಹೋಗ್ಬೇಕಂತ ನಾನ್ ಕೇಳ್ಕೊಂತ